ಮೊನ್ನೆ ನಮ್ಮ ಮನೆ 1 ವರ್ಷದ ಪೂಜೆ ಆಯಿತು. ಇವತ್ತಿಂದ 26 ದಿನ ನಾವು ಮಾಂಸಾಹಾರವನ್ನು ತ್ಯಜಿಸಿ ಬ್ರಾಹ್ಮಣರಂತೆ ಬದುಕ್ತಾ ಇದ್ದೀವಿ. ಆದರೆ ಮನೆಗೆ ಬಂದಿರೋ ನೆಂಟರೆಲ್ಲ ಮಾಂಸ ಪ್ರಿಯರು. ಇವತ್ತು ನಾವು ಸಂಸ್ಕಾರದಲ್ಲಿ ಬದುಕ್ತಾ ಇದ್ದೀವಿ. ಆ ಸಂಸ್ಕಾರಕ್ಕೆ ಇವರ ಸಹಕಾರ ಸಿಗಲ್ಲ ಅಂತ ಗೊತ್ತು. ಅವ್ರನ್ನ ಖುಷಿ ಪಡಿಸೋಕೆ ಅಂತ ಹೊರಗಡೆ ನಾಯ್ಡು ಹೋಟ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಅದೇನು ನಾನ್ ವೆಜ್ ತಿಂತಾರಪ್ಪ. ವೆಜ್ ನಾನ್ ವೆಜ್ ಬೇರೆ ಸಪ್ರೇಟ್ ನಿಜ ಹೇಳಬೇಕು ಅಂದರೆ ಇವತ್ತು ಅವ್ರು ಊಟ ಮಾಡ್ತಿರೋದು ನೋಡಿ ನಮಗೆ ಹೊಟ್ಟೆಲಿ ಬೆಂಕಿ ಹಾಕ್ದಂಗೆ ಆಗ್ತಾ ಇದೆ. ಮನೆಗೆ ಹೋಗೋದ್ರೊಳಗೆ ಆ ಹೀಟ್ಗೆ ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ನಾಯ್ಡು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಲಾಸ್ಟ್ ಟೈಮು ಮಕ್ಕಳಿಗೆ ರಜೆ ಇತ್ತಲ್ಲ ಅವಾಗ ಬಂದಿದ್ದು. ಈಗ ಏನಂದರೆ ಇವರೆಲ್ಲ ನಾನ್ ವೆಜ್ ತಿಂತಿದ್ರೆ ನಾವು ಪೂಜೆ ಮಾಡಿಸಿರೋದ್ರಿಂದ ನಾನ್ ವೆಜ್ ತಿನ್ನಲ್ಲ, ಸೊ ಹಾಗಾಗಿ ವೆಜ್ ತಿಂತಾ ಇದ್ವಿ. ಲಾಸ್ಟ್ ಟೈಮು ನಾವೆಲ್ಲ ಬಂದಿದ್ದು, ನಮ್ಮ ಜೀಜು ಮತ್ತು ನಮ್ಮ ಪಪ್ಪ ಅಮ್ಮ ಬಂದಿರಲಿಲ್ಲ. ಸೊ ಹಾಗಾಗಿ ನಮ್ಮ ಪಪ್ಪಂಗೆ ಖುಷಿ ಆಗುತ್ತೆ ಅಂತ ಹೇಳಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀವಿ. ನಾವು ನಾಯ್ಡು ಹೋಟೆಲ್ಗೆ ತುಂಬ ಸರಿ ಬಂದರೂ ಕೂಡ ಬರೀ ನಾನ್ ವೆಜ್ಜೇ ತಿಂತಿದ್ದು ಬಿಟ್ಟರೆ ವೆಜ್ ನಾವು ತಿರುಗೂ ನೋಡ್ತಾ ಇರಲಿಲ್ಲ. ಇವತ್ತು ನಾವು ನಾನ್ ವೆಜ್ ತಿನ್ನಾಗಿಲ್ಲಲ್ಲ, ಸೊ ಹಾಗಾಗಿ ವೆಜ್ ಟೇಸ್ಟ್ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ನಾವು ಸೂಪ್ಗೋಸ್ಕರ ಬರ್ತಾಯಿದ್ದು ಚೆನ್ನಾಗಿತ್ತು ಅಂತ ಹೇಳಿ, ಬಟ್ ಅದೇ ಸೂಪ್ನ ನಮಗೆ ವೆಜ್ಜಲ್ಲಿ ಕೊಟ್ಟಿದ್ದಾರೆ. ಬಟ್ ವೆಜ್ಜಿಗೂ ನಾನ್ ವೆಜ್ಜಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ವ. ಸೊ ಅದು ಕಾಲು ಸೂಪು ತುಂಬಾ ಚೆನ್ನಾಗಿತ್ತು. ಬಟ್ ವೆಜ್ ಅಮ್ಮಂಗೆ ತುಂಬಾ ಇಷ್ಟ ಆಯಿತು. ನಾವು ನಾನ್ ವೆಜ್ ತಿನ್ನೋರಲ್ವ, ಸೊ ಹಾಗಾಗಿ ನಾವು ನಾನ್ ವೆಜ್ಜೇ ಇಷ್ಟಪಡ್ತೀವಿ. ನಾವು ವೆಜ್ಜು, ಅವ್ರು ನಾನ್ ವೆಜ್ ಹೊಟ್ಟೆ ಉರಿಸ್ತಾ ಇದ್ದಾರೆ. ನಾಯ್ಡು ಹೋಟೆಲಿಗೆ ಬೇರೆ ಬಂದುಬಿಟ್ಟಿದ್ವಿ. ಅದು 21 ದಿನ ಬಿಟ್ಬಿಟ್ಟು ಮತ್ತೆ ಇದೇ ಹೋಟೆಲಿಗೆ ಬರ್ತೀವಿ. ಏನೇನು ಗಾಡಿ ನಾನ್ ವೆಜ್ಜಲ್ಲಿ ಅವ್ರು ಏನೇನು ತಿಂದರು ಅಂತ ಅವತ್ತಿನ ದಿನ ನಮಗೆ ಗೊತ್ತಿಲ್ಲ. ಇವತ್ತು ವಿಡಿಯೋ ನೋಡುವಾಗಲೇ ನನಗೆ ಗೊತ್ತಾಗ್ತಿರೋದು. ನಮ್ಮ ಪಪ್ಪಂಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದು ಕೂಡ ತಿಂತಾ ಇದ್ದಾರೆ. ಫಿಶ್ಶು ಮತ್ತು ಚಿಕನ್ನು ಮಕ್ಕಳಿಗೆ ಏನೇನು ಬೇಕು ಎಲ್ಲ ತೊಗೊಂಡ್ರು. ಇಲ್ಲಿ ಬಂದ್ರೆ ಹಂಗೆ ನಾವು ಹೇಳಕ್ ಬಿಡಲ್ಲ, ಅವ್ರು ಅವರೇ ಕಳಿಸ್ತಾ ಇರ್ತಾರೆ. ಇಷ್ಟ ಮಗಳ ತಿನ್ಬೇಕಾ? ಇನ್ನೊಂದ್ಸರಿ ಬರೋಣ ಬಿಡಿ, ಮಗಳೇ ಕರ್ಕೊ ಬರ್ತೀವಿ. ಪಾಪ ನನ್ನ ಮಗಳಿಗೆ ಏನೋ ನೀನೇನು ನಾನ್ ವೆಜ್ ತಿನ್ನಬೇಡ ಅಂತ ಏನು ಹೇಳಿರಲಿಲ್ಲ. ಪಾಪ ಅವಳೇ ಅರ್ಥ ಎಲ್ಲ ಮಾಡಿಕೊಂಡು ನನಗೆ ನಾನ್ ವೆಜ್ ಬೇಡ ಅಂತ ಹೇಳಿ ವೆಜ್ ತಿಂತಾ ಇದೆ. ಅಂದರೆ ಅವಳು ಈಗ ಅಂತಲ್ಲ, 1 ವರ್ಷದಿಂದ ನಮ್ಮನೆ ಇದಾಗಿತ್ತಲ್ಲ ಗೃಹ ಪ್ರವೇಶ, ಆ ಟೈಮಲ್ಲೂ ಅಷ್ಟೇ ನಾವು ನಾನ್ ವೆಜ್ ಬಿಟ್ಟಿದ್ವಲ್ಲ 1 ಮಂತು. ನಾನು ಬೇಡ ಅಂತ ಹೇಳ್ಬಿಟ್ಟು ಅವಳು ಕಲ್ಲರಲ್ಲಿದ್ದರೂ ಕೂಡ ಒಂದು ಮೊಟ್ಟೆ ತಿಂತಿರಲಿಲ್ಲ. ನೆನಪು ಮಾಡ್ಕೊಳ್ಳೋಳು, ಅಮ್ಮ ಇವತ್ತು ತಿನ್ಬೋದಾ ಅಂತ ಕೇಳೋಳು. ಒಂದು 20 ದಿನ ಆದಮೇಲೆ ನಮಗೆ ಬರೀ ವೆಜ್ ತಿನ್ನೋ ಆಪ್ಷನ್ ಇತ್ತು. ಸೊ ಅಕ್ಕ ಅವರಿಗೆ ವೆಜ್ಜು ನಾನ್ ವೆಜ್ ಎರಡೂ ತಿನ್ಬೋದಿತ್ತಲ್ಲ. ನಮಗೇನು ಬರ್ತಾ ಇತ್ತು ಅದನ್ನು ಕೂಡ ಅವ್ರು ಹಾಕಿಸ್ಕೊಳ್ಳೋರು. ನಮ್ಮ ಅಕ್ಕ ತಿಂಡಿ ಪೋತಿ ಅಂತಲೇ ಹೇಳ್ಬೋದು. ನೀವು ಹೇಳ್ತೀರ ನೀವು ಚೆನ್ನಾಗಿ ಬರೀ ನಾನ್ ವೆಜ್ಜೇ ತಿಂತೀರ ಅಂತ, ಬಟ್ ನಮ್ಮ ಅಕ್ಕ ಎಲ್ಲ ಟೇಸ್ಟ್ ನೋಡಬೇಕು. ನನಗೆ ಕೆಲವೊಂದು ಇಂಥದ್ದು ಇಷ್ಟ ಅಂದರೆ ಇಂಥದ್ದು ಇಷ್ಟ ಪಟ್ಟಿದ್ದು ಮಾತ್ರ ತಿಂತೀನಿ, ಎಕ್ಸ್ಟ್ರಾ ಎಲ್ಲ ತಿನ್ನೋಕ್ಕೋಗಲ್ಲ. ಬಟ್ ನಮ್ಮಕ್ಕ ಆಗಲ್ಲ, ಅವಳಿಗೆ ಎಲ್ಲ ಒಂದು ಚೂರಾದರೂ ತಿಂದು ನೆಕ್ಕಿ ನೋಡಬೇಕು. ನಮ್ಮಮ್ಮ ಊಟ ಬೇಡ ಅಂತ ಹೇಳ್ತಾ ಇದ್ರು, ಯಾಕಂದರೆ ಅಮ್ಮ ನಾನ್ ವೆಜ್ ಹೋಟೆಲಲ್ಲಿ ವೆಜ್ ತಿನ್ನಲ್ಲ. ಬಟ್ ಇವತ್ತು ಅಮ್ಮಂಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ ಎಲ್ಲ ನೋಡಿ ಅಮ್ಮನಿಗೂ ಸ್ವಲ್ಪ ಆಸೆಯಾಗಿ ಅವ್ರನ್ನೇ ಕೇಳಿದರು, ಬೇರೆ ಬೇರೆ ಮಾಡ್ತಿರಲ್ವ ಸಪ್ರೇಟ್ ಹಾಗೆ ಹೀಗೆ ಅಂತ ಕೇಳಿಕೊಂಡು ನಮ್ಮ ದಿನೇಶ್ ಸರ್ ಹತ್ರ. ಆಮೇಲೆ ಅವರು ಕೂಡ ಊಟ ಮಾಡಿದರು. ಅದೇನು ನಾನ್ ವೆಜ್ ತಿಂತಾರೆ? ಅದೇನು ನಾನ್ ವೆಜ್ ತಿಂತಾರಪ್ಪ. ಅಲ್ಲಿವರೆಗೂ ಇದೇ ಮಾತುಗಳು. ವೆಜ್ಜು ಕೂಡ ತುಂಬಾ ಚೆನ್ನಾಗಿತ್ತು. ಇಷ್ಟು ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಪನ್ನೀರ್ ಟಿಕ್ಕಾ ಮತ್ತು ಮಶ್ರೂಮ್ ಚಿಲ್ಲಿ ಮತ್ತು ಇನ್ನೊಂದು ಫಸ್ಟ್ ಟೈಮ್ ಒಂದು ಪನ್ನೀರ್ದು ಕೊಟ್ಟರು, ಕಬಾಬೇನೋ, ಅದು ತುಂಬಾ ಚೆನ್ನಾಗಿತ್ತು. ಬಟ್ ನಮ್ಮಮ್ಮ ಪನ್ನೀರು ತಿನ್ನಲ್ಲ ಮತ್ತು ಮಶ್ರೂಮು ತಿನ್ನಲ್ಲ. ವೆಜ್ಜು ನಾನ್ ವೆಜ್ ಬೇರೆ ಸಪ್ರೇಟ್ ಮಾಡಲ್ಲ ಮಮ್ಮಿ. ತಿಂತೀರಾ? ಏನು ಸಪ್ರೇಟ್ ಬಿಡಿ, ಏನಾಗಲ್ಲ ತಿನ್ನಿ. ಮತ್ತೇನು ಅಂದರೆ ನಮ್ಮ ನಾಯ್ಡು ಹೋಟೆಲ್ಗೆ ಹೋದಾಗ ನಮಗೆ ಇಂತಿಂಥದ್ದು ಬೇಕು ಅಂತ ನಾವೇನು ಹೇಳಲ್ಲ. ಪಾಪ ಅವರೇ ಎಲ್ಲ ಥರದ್ದು ಹೊಸದಾಗಿ ಏನಾದರೂ ಮಾಡಿದರೆ ಅದು ಕೂಡ ಅವರೇ ನಮಗೆ ಟೇಸ್ಟ್ ತೋರಿಸ್ತಾರೆ. ಹಾಗೆ ವೆಜ್ಜಲ್ಲೂ ಅಷ್ಟೇ, ಯಾವುದೇ ಚೆನ್ನಾಗಿರುತ್ತೆ ನೀವೇ ಕೊಟ್ಬಿಡಿ ಅಂದರೆ ಸಾಕು. ಸ್ವಲ್ಪ ಸ್ಪೈಸಿ ಆಗಿರೋ ಅಂಥದ್ದು ಅವರೇ ಪನ್ನೀರು ಮತ್ತು ಮಶ್ರೂಮಲ್ಲಿ ಇಷ್ಟು 3 ವೆರೈಟಿ ತೋರಿಸಿದಾರಲ್ವ, ಇದು ಇಷ್ಟ ಆದರೆ ನೆಕ್ಸ್ಟ್ ನಾವು ಅದನ್ನು ತೊಗೊಳ್ತೀವಿ. ಹಾಗೆ ಪರೋಟನೂ ತೊಗೊಂಡು ಮತ್ತು ಪನ್ನೀರ್ದು ಗ್ರೇವಿನೂ ಕೂಡ ತೊಗೊಂಡು ಏನಮ್ಮ ನಾನು ಬೀಳಿಸ್ತೀವಿ ಮಗಳು, ಕೈಯಿಂದ ಕೈಗೆ ಕೊಡೋದು ಬೇಡ. ಇದೆಂಥದ್ದು? ಚಟ್ನಿ ಯಾವುದ್ರದ್ದು?
ನಾವು ಬಾಳೆದೆಲೆ ಊಟ ಮಾಡ್ದು ಆಂಧ್ರ ಸ್ಟೈಲು ಸಖತ್ತಾಗಿತ್ತು ಮಾತ್ರ. ನಾವು ಕೂಡ ಸ್ಪೈಸಿ ತುಂಬಾ ಇಷ್ಟಪಡ್ತೀವಲ್ವ, ಹಾಗಾಗಿ ಸ್ಪೈಸಿ ಇರಲಿ ಅಂತ ಹೇಳಿದ್ದಕ್ಕೆ ಸರಿಯಾದ ಸ್ಪೈಸಿನೇ ಕೊಟ್ಟರು. ಅವ್ರು ಸ್ಪೈಸಿ ಯಾವ ಥರ ಇತ್ತು ಅಂದರೆ ಮಾತೇ ಆಡೋಕ್ಕಾಗ್ತಾಯಿಲ್ಲ, ಅಷ್ಟು ಖಾರ ಖಾರ ಆಗಿತ್ತು. ಆದರೆ ವೆಜ್ಜಲ್ಲಿ ಬಾಳೆದೆಲೆ ಊಟ ತುಂಬಾ ಚೆನ್ನಾಗಿತ್ತು. ಮತ್ತು ಎಕ್ಸ್ಟ್ರಾ ನಾವು ಪನ್ನೀರು ಮತ್ತು ಮಶ್ರೂಮ್ದೆಲ್ಲ ತೊಗೊಂಡಿದ್ವಲ್ಲ, ಅದು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಅಮ್ಮಂಗೆ ಸೊಪ್ಪಿನ ಪಪ್ಪು ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಿದ್ರು. ಅದನ್ನು ಕೂಡ ಸೆಕೆಂಡ್ ಟೈಮ್ ಹಾಕಿಸ್ಕೊಂಡ್ರು. ಮತ್ತು ಯಾವುದು ಚಟ್ನಿಗಳಷ್ಟೇ ಸ್ವಲ್ಪ ಖಾರ ಇತ್ತು, ಬಿಟ್ಟರೆ ಗೊಜ್ಜೆಲ್ಲ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಮುಗಿಸಿ ನೆಕ್ಸ್ಟ್ ಮನೆಗೆ ಬಂದು ನಮ್ಮ ಚುಪ್ಪಿಯವರೆಲ್ಲ ನೆಕ್ಸ್ಟ್ ಡೇ ಹೊರಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಮ್ಮ ಅವರು ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ರು. ಇನ್ನು 2 ದಿನ ಬಿಟ್ಬಿಟ್ಟು ಮತ್ತೆ ನಾವು ಹಾಸನದಲ್ಲಿ ಕೆಲಸ ಇತ್ತು, ನಾವು ಕೂಡ ಹೋಗಬೇಕಾಗಿತ್ತು. ಹಾಗಾಗಿ ಇನ್ನು 1 ದಿನ ರಜೆ ಇತ್ತಲ್ಲ, ಪಾಪ ನನ್ನ ಮಗಳಿಗೆ ಆ 1 ದಿನನೂ ಯಾಕೆ ಇದು ಮಾಡೋದು, ಯಾಕಂದರೆ ಇವತ್ತು ಹೋಗೋದು ಮತ್ತು ನಾಳೆ 1 ದಿನ ಬಿಟ್ಟು ನಾಡಿದ್ದು ಸ್ಕೂಲ್ ಇತ್ತು. ಪಾಪ ಬೇಡ ಇರಲಿ 3 ದಿನ ಅಂತ ಹೇಳಿಬಿಟ್ಟು ನಾವೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ದು. ಬಟ್ ನಮ್ಮ ಅಕ್ಕ ಜೀಜುಗೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅಕ್ಕ ಮತ್ತು ನಮ್ಮ ಚುಪ್ಪಿ ನಮ್ಮ ಜೀಜುನು ಕೂಡ ಹೊರಟರು. ನಮ್ಮ ಚಿಕ್ಕ ಉಳ್ಕೊಂಡ್ಳು ನಮ್ಮ ಜೊತೆನೇ, ನಾನು ಇಲ್ಲಿರ್ತೀನಿ ಅಂತ. ಯಾಕಂದರೆ ಅವಳು ಬಂದು ನಿನ್ನೆ ಅಷ್ಟೇ ಬಂದಿದ್ದಲ್ವ, ಈ ಪಾಪ ಇಲ್ಲೆಲ್ಲ ಓಡಾಡೋಕ್ಕೆ ಆಟಾಡೋಕ್ಕಾಗಲಿಲ್ಲ. ನಮ್ಮ ಚುಪ್ಪಿಗೂ ಪಾಪ ನಾನು ಜೋರು ಮಾಡಿದ್ದೆ, ಬೈದಿದ್ದೆ. ಇವಾಗ ಕಳಿಸುವಾಗ ಬೇಜಾರಾಗ್ತಾಯಿದೆ. ಬಟ್ ಅವನು ಆ ಥರ ಕೀಟ್ಲೆ ಮಾಡೋರು, 3 ಜನ ಮಕ್ಕಳು ಸೇರಿಕೊಂಡು. ಅವನಿಗೆ ಬೈದಿರೋದು ಹೊಡೆದಿರೋದು ಬೇಜಾರಿಲ್ಲ, ಯಾಕಂದರೆ ಆ ಟೈಮಲ್ಲಿ ಹಂಗೆ ಆಡ್ತಿದ್ದ, ಹಾಗಾಗಿ ಮಾಡಿದ್ದೀನಿ. ಬಟ್ ಇವಾಗ ಹೋಗುವಾಗ ಅದೆಲ್ಲ ನೆನೆಸ್ಕೊಂಡು ಬೇಜಾರು ಅಷ್ಟೇ, ಪಾಪ ಅಲ್ವಾ. ನಂಗೆ ಏನೋ ಒಂಥರ ಅವನು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನೆಕ್ಸ್ಟು ಪಾಪ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿ ಅವರು ಕೂಡ ಹೋಗ್ತಾ ಇದ್ದಾರೆ. ಬಟ್ ನಾವು ಅಂದ್ಕೊಂಡು ಇಲ್ಲೇ ಕ್ಲಬ್ ಹೌಸ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಬರ್ತಾರೆ ಅಂತ ಹೇಳ್ಬಿಟ್ಟು ಹೇರ್ ಕಟ್ ಅಂತ ಇಬ್ಬರು ಮಾತಾಡ್ತಿದ್ದು. ಬಟ್ ಎಲ್ಲಿ ಹೋಗ್ತಾರೆ ಅಂತ ನಾನು ಕೇಳಲಿಲ್ಲ, ಎಲ್ಲಿ ಹೋಗ್ತೀನಿ ಅಂತ ಪಪ್ಪನೂ ಕೇಳಲಿಲ್ಲ. ಬಟ್ ನಮ್ಮನೆಯಿಂದ ಒಂದು 7-8 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದಾರೆ, ನಮಗೆ ಗೊತ್ತೇ ಇಲ್ಲ, ಅವ್ರಿಗೂ ಗೊತ್ತಾಗಿಲ್ಲ. ಮತ್ತು ಅಲ್ಲಿ ಹೋಗಿ ಸ್ವಲ್ಪ ದಿನ ಇಲ್ಲೇ ಅಲ್ವಾ ಅಂದ್ಕೊಂಡು ಒಂದು 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದಾರಂತೆ. ಪಾಪ ಆಮೇಲೆ ಯಾಕೋ ಹಿಂದಕ್ಕೆ ಹೋಗೋಕ್ಕಾಗಲಿಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ, ಸುಸ್ತು ಅಂತ ಹೇಳ್ಕೊಂಬಿಟ್ಟು ಆಟೋದಲ್ಲಿ ಹೋಗಿದ್ದಾರೆ. ಆಮೇಲೆ ಬಂದಮೇಲೆ ವಿಷಯ ಗೊತ್ತಾಗಿದೆ, ನಮ್ಮ ಪಾಪ ಅಷ್ಟು ದೂರ ಹೋಗ್ಬಿಟ್ಟು ಬಂದಿದ್ದಾರೆ ಅಂತ. ನಾನು 3 ಪ್ಯಾಕ್ ಅಲ್ವಾ ಹಾಲು ತಗೊಬರಕ್ಕೆ ಏನು ಕೇಳ್ತಿದ್ದೆ, ನಾನು ಲಾಸ್ಟಿಗೆ ಹೋಗುವಾಗ ಹೇಳ್ತಿದ್ದೇನೆ 3 ಪ್ಯಾಕ್ ಅಂತ. ಇವಳು ಮಗಳು ನಾನು ಹೇಳಿದ್ಮೇಲೆ ಚಿಕ್ಕವ, ನಾನು ಹೋಗಿ ಇನ್ನೊಂದು ತಗೊಬಿಟ್ಟು ಬನ್ನಿ. ನಾನು ಬರಲ್ಲ, ನೀವೇ ಹೋಗಿ ತಗೊಬಿಟ್ಟು ಬನ್ನಿ. ಹಂಗೆ ಚಿಂಗಮ್ಮ ಬಾಯಿ ಹೊಲ್ದಾಕ್ಬಿಡ್ತೀನಿ ನೋಡಿ. ನಮ್ಮ ಡ್ಯಾಡಿ ಹೇರ್ ಕಟ್ ಮಾಡಿಸ್ಕೊಬಿಟ್ಟು ಬಂದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಕೇಳಿದೆ ಯಾವ ಭಾಷೆ ಅಂತ ಹೇಳಿಬಿಟ್ಟು, ಹೇರ್ ಕಟ್ ಮಾಡ್ಸೋಕ್ಕೆ ಯಾವ ಭಾಷೆ ಆದ್ರೇನು ಅಂದರು. ಪರವಾಗಿಲ್ಲ, ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಯಾವ ಭಾಷೆ ಅವರು, ಕನ್ನಡನಾ? ಇಲ್ಲ ಅಲ್ಲೋನ ಆಮೇಲೆ ತುಂಬಾ ದೂರ ಇದ್ರಲ್ಲೂ ಇಲ್ಲ, ಎಂತದ್ದು ಮಾಗ್ಲೂರು. ಎಂತದ ಒಂದು ಗೂಡು ಇದು ಹಾಕೊಂಡಿದ್ದ, ಅಲ್ಲಲ್ಲ ಇದು ಹಾಕೊಂಡಿದ್ದ. ಇದು ತುಂಬಾ ಕಡೆ ಆಗಿತ್ತಲ್ಲ ಅಂತ ವಾಪಸ್ ಬಂದೆ. ಕೈ ಪುಟ್ಟನ ಬಂದು ಇದ ಮಾಡಿಸಿದ್ದೆ, ಇಲ್ಲಿ ಮಾಡ್ತಿದ್ದ. ಅದ್ ನೋಡಿದ್ರೆ ಒಂದೂ ಇಲ್ಲ ಒಳ್ಳೆವು. ಯಾವ ಒಂದು ಇಲ್ಲ, ಸರ್ಕಲ್ಗೆ ಹೋಗ್ಬೇಕು, ಸರ್ಕಲ್ಗೆ ಅಲ್ಲಿಗೆ ಹೋದ್ನಲ್ಲ. ಅಲ್ಲ ನೀವು ನಾ ಇಲ್ಲಿ ಹೋಗಿದ್ದೀರಾ ಅನ್ಕೊಂಡೆ, ನಾನಿಲ್ಲ ನೀವು ಅಲ್ಲಿಗೆ ಹೋಗ್ತೀರಾ, ನಾನೇ ಕರ್ಕೊಳ್ತೀನಿ. ನನಗೆ ಕಟಿಂಗ್ ಮಾಡ್ಸೋದ್ರೆ ಇಲ್ಲೇ ಇದೆ ಅಜ್ಜಂಗೆ ಗೊತ್ತಾಗಿಲ್ವಲ್ಲ ಹೇಳಿ. ಅಜ್ಜ ಸಲೂನ್, ಹೇರ್ ಕಟಿಂಗ್ ಸಲೂನ್ ಎಲ್ಲಿದೆ ಅಂತ ಅಂದೆ. ಮೇಲಿದೆ ಫಸ್ಟ್ ಫ್ಲೋರು. ಈಗ ಚಿಕ್ಕದಾಗಿ ನನ್ನ ಮಗನು ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಮಕ್ಕಳಿಗೆ. ಆ ಮಕ್ಕಳು ಅವ್ನು ಹಾಲಲ್ಲಿ ಕೂತ್ಕೊಂಡು ಫೋನ್ ನೋಡೋಕೆ ಬಿಡಲ್ಲ ಅಂತ ಹೇಳಿ ಬೆಡ್ಡಿಗೆ ಬಂದರೆ, ಈ ಬೆಡ್ ಇಷ್ಟು ಹೈಟ್ ಇರೋ ಬೆಡ್ಡನ್ನು ಇವನೊಬ್ಬ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾನೆ. ಈಗ ಅವ್ರ ಮೇಲೆ ಹೋಗಿ ಕೂತ್ಕೊಂಡು ಸವಾರಿ ಮಾಡ್ತಾ ಇದ್ದಾನೆ, ಬಿಡ್ತಾ ಇಲ್ಲ ಎಲ್ಲೋದ್ರು. ಹಾಗೆ ಸಂಜೆ ಕೂಡ ಆಯಿತು, ಎಲ್ಲರೂ ಒಂದು ರೌಂಡ್ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀವಿ. ನಮ್ಮ ಪಪ್ಪ ಅವರೆಲ್ಲ ಅಲ್ಲಿ ತೋಟದಲ್ಲೆಲ್ಲ ಓಡಾಡೋದು ಅಭ್ಯಾಸ ಅಲ್ವಾ. ಈಗ ಚಿಕ್ಕ ಮನೇಲಿ ಒಂದೇ ಕಡೆ ಕೂತ್ಕೊಳ್ಳೋಕೆ ಅವ್ರಿಗೂ ಹಿಂಸೆ, ಮತ್ತು ಜೊತೆಗೆ ನಾವು ಕೂಡ ಬೆಳಗಿನಿಂದ ಸಂಜೆವರೆಗೂ ಮನೇಲಿ ಇರೋಕ್ಕೆ ನಮಗೂ ಹಿಂಸೆ ಆಗುತ್ತಲ್ಲ. ಒಂದು ರೌಂಡ್ ಸಂಜೆ ವಾಕ್ ಬಂದುಬಿಡ್ತೀವಿ. ಒಂದೊಂದು ಸರಿ ನನಗೆ ಅದು ಟೈಮ್ ಆಗಲ್ಲ, ಎಡಿಟ್ ಮಾಡ್ತಾ ಕೂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಪಾಪನೂ ನೋಡಿಕೊಂಡು ಇದೆಲ್ಲ ಮಾಡ್ತಿದ್ದಾಗ 2 ದಿನಕ್ಕೆ ಒಂದ್ಸರಿ ಹೊರಗಡೆ ಬರ್ತೀನಿ, ಆ ಥರ ಆಗ್ಬಿಡುತ್ತೆ. ಹಾಗೆ ಪಪ್ಪಂಗೆ ಸಂಜೆ ಆಯ್ತಲ್ವಾ, ಇನ್ನೇನು ನಾನ್ ವೆಜ್ ಇಲ್ಲ. ಹಾಗೆ ಡ್ರಿಂಕ್ಸಿಗೆ ವೆಜ್ನೇ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ನಮ್ಮ ಪಪ್ಪಂಗೆ ಯಾವ್ದು ಬೇಕೋ ಅದೇ ಡ್ರಿಂಕ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಅವ್ರು ಯಾವುದೋ ಒಂದು ತಗೊಳ್ತಾ ಇದ್ದಾರೆ. ಯಾವಾಗಲೂ ಸಾಧಾರಣ ಡ್ರಿಂಕ್ಸಿಗೆ ನಾನ್ ವೆಜ್ ಇದ್ದೇ ಇರುತ್ತಲ್ವ. ಇವತ್ತು ನಾನ್ ವೆಜ್ ಮಾಡೋಗಿಲ್ಲ ಮನೇಲಿ ಅಂತ ಹೇಳ್ಬಿಟ್ಟು ವೆಜ್ಜೆಲ್ಲ ಏನೇನು ಟ್ರೈ ಮಾಡ್ಬೋದು ಎಲ್ಲ ಮಾಡ್ತಾಯಿದ್ದೀನಿ ಡ್ಯಾಡಿಗೆ ಅಂತ ಹೇಳಿಬಿಟ್ಟು ಮಶ್ರೂಮ್ದು ಮಾಡಿದ್ದೆ. ಮಶ್ರೂಮ್ ನಾನು ತೀರಾ ಕಡಿಮೆ, ನಾನು ಪಲಾವ್ ಇಂಥದ್ದೆಲ್ಲ ತಿಂತೀನಿ ಅಥವಾ ಡ್ರೈ ತಿಂತೀನಿ, ಮಶ್ರೂಮು ಈ ಥರ ಗ್ರೇವಿ ತಿನ್ನಲ್ಲ. ಪಪ್ಪಂಗೆ ಅಂತ ಹೇಳಿ ಮಾಡಿಕೊಟ್ಟಿದ್ದೇನೆ ಡ್ರಿಂಕ್ಸಿಗೆ. ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನಮ್ಮ ಮನೆ ಮಕ್ಕಳನ್ನ ಸಾಂಬಾರು ಸೊಪ್ಪು ತೊಗೊಬಿಟ್ಟು ಬರೋಕ್ಕೆ ಕಳಿಸಿದ್ರೆ ನಾನು ಈರುಳ್ಳಿ ಬಜ್ಜಿ ಮಾಡಿದ್ರು ಕೂಡ ಅವ್ರು ಬರಲಿಲ್ಲ, ಅಷ್ಟರ ಮಟ್ಟಿಗೆ ಅಲ್ಲೇ ಆಟ ಆಡ್ಕೊಂಡು ಕೂತಿದ್ರು ಅಂತ ಅನಿಸುತ್ತೆ. ಹಾಗೆ ಫ್ರೆಂಚ್ ಫ್ರೈಸ್ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿಕೊಟ್ಟಿದ್ದೀನಿ. ಮತ್ತು ನನಗೆ ಯಾವ ಥರ ಅಂದರೆ ನಮ್ಮ ಪಪ್ಪ ನಮ್ಮ ಮನೆಗೆ ಬಂದರೆ ಅವರಿಗೆ ಅವ್ರು ಬಂದು ಹೋಗೋವರೆಗೂ ಅವರಿಗೆ ಡ್ರಿಂಕ್ಸು ಮತ್ತು ನಾನ್ ವೆಜ್ಜು ಕೊಡ್ತಾನೆ ಇರಬೇಕು. ಅದು ನನಗೆ ತುಂಬಾ ಇಷ್ಟ. ಅಮ್ಮ ಬೈತಿರ್ತಾರೆ, ಅವ್ರಿಗೆ ಶುಗರ್ ಇದೆ ಜಾಸ್ತಿ ಆಗುತ್ತೆ ಅವೆಲ್ಲ ಬೇಡ ದಿನ ಏನು ಅದೇ ಅಂತ. ಬಟ್ ನನಗೇನು ಅಂದರೆ ನಮ್ಮ ಪಪ್ಪ ಇಷ್ಟಪಡೋದೆ ಅವೆರಡು ಅಂದಮೇಲೆ ಇನ್ನೇನು ಇನ್ನು ಏಜ್ ಆಗಿದೆ ಅಲ್ವಾ,
ಅವ್ರು ಇನ್ನೇನು ಲೈಕ್ ಮಾಡ್ತಾರೆ, ಇನ್ನೇನು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ಇದನ್ನು ಅವ್ರು ಇಷ್ಟಪಡೋದ್ರಿಂದ ಇದ್ದಷ್ಟು ದಿನ ನೀಟಾಗಿ ಇದೆಲ್ಲ ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು, ಅಂದರೆ ಇದೇ ವಿಪರೀತ ಆದರೆ ನಾವೇ ಬೇಡ ಅಂತ ಹೇಳ್ತೀವಿ ನಾವು. ಬಟ್ ಎಷ್ಟು ಬೇಕಷ್ಟು ಇಷ್ಟು ವರ್ಷದಿಂದ ಅವ್ರಿಗೆ ನಮ್ಮನ್ನು ನಂಬ್ಕೊಂಡೇನು ಬಂದಿಲ್ಲಲ್ವ 60 ವರ್ಷದಿಂದ. ಅವ್ರು ನಮ್ಮ ಡ್ಯಾಡಿಗೆ 67 ವರ್ಷ, ಏನು ಇಷ್ಟಿಂದ ಏನು ನಮ್ಮ ಕೇಳಿ ಹೇಳಿ ಏನೆಲ್ಲ ನಡೆಸ್ಕೊಂಡು ಬಂದಿಲ್ಲ ಇಲ್ಲಿವರೆಗೂ. ಅಂದರೆ ನಮ್ಮಿಂದ ತಿಳ್ಕೊಳ್ಳೋ ಅಂಥದ್ದು ಏನಿಲ್ಲ. ಅವ್ರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವರಿಗೆ ಗೊತ್ತಿರುತ್ತೆ, ಯಾವುದಾದ್ರು ಎಷ್ಟೆಷ್ಟು ಲಿಮಿಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಅವರೇ ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ ಅಂದಮೇಲೆ ಇನ್ಮೇಲೆ ನಮ್ಮ ಧರ್ಮ ಅಲ್ವಾ. ನಾವು ಚಿಕ್ಕದ್ರಲ್ಲಿದ್ದಾಗ ನಮಗಿಷ್ಟ ಬಂದು ಕೊಡಿಸಿದ್ರು, ನಮಗಿಷ್ಟ ಆದದ್ದೆಲ್ಲ ತೆಕ್ಕೊಡೋರು. ಇವಾಗ ಅವರಿಗೆ ಏಜ್ ಆಗಿದ್ದಾಗ ಪಾಪ ಅವ್ರಿಗೆ ಇಷ್ಟ ಆಗೋ ಥರ ನಾವು ನಡ್ಕೊಬೇಕಷ್ಟೇ. ಇನ್ನೇನು ಅವರೇ ನಮಗೆ ತಕ್ಕೊಡಿ ಮಾಡಿ ಅಂತ ಕೇಳಲ್ಲ, ಫ್ರೀಯಾಗಿ ಬಿಟ್ಬಿಡ್ಬೇಕು ಅನ್ನೋದು ನನ್ನ ಆಸೆ. ಇನ್ನು ಇದು ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗ್ತಾಯಿದ್ದು, ಹಾಗೆ ಸ್ವಾತಿ ಡಿಲ್ಯಾಕ್ಸಿಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ. ಅಂದರೆ ಎಲ್ಲ ವೆಜ್ ಅವರೇ ಇದ್ದಿದ್ದು, ಪಪ್ಪ ಒಬ್ಬರೇ ನಾನ್ ವೆಜ್ಜು. ಸೊ ಹಾಗಾಗಿ ವೆಜ್ಜಿಗೆ ಬಂದಿದ್ದೀವಿ ಸ್ವಾತಿ ಡಿಲ್ಯಾಕ್ಸಿಗೆ. ಇಲ್ಲಿ ಫುಡ್ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ನನ್ನ ಮಗಳಿಗೆ ಏನು ಬೇಕೋ ಅದು ತೊಗೊಂಡ್ಲು. ಇನ್ನು ಸಂಜೆ ಆಗ್ತಿದ್ದಾಗೇ ಪಪ್ಪ ಅಮ್ಮಂಗೆ ಕಾಫಿ ಆಗಲೇಬೇಕು. ಸೊ ಅವರು ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಮಕ್ಕಳೆಲ್ಲ ಆಟ ಆಡಿಸ್ಕೊಂಡು ಹೊರಟು. ನಮ್ಮ ಫಾಲೋವರ್ಸ್ ಕೂಡ ಸಿಕ್ಕಿದ್ರು, ಮಾತಾಡ್ಸಿದ್ರು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟು, ಹಾಗೆ ನಮ್ಮ ಚಿಕ್ಕವನವ್ರ ಮನೆಗೆ ಬಿಟ್ಟು ಹೋಗೋಣ ಅಂತೇಳಿ ಅಲ್ಲೂ ಕೂಡ ಹೋಗಿದ್ವಲ್ಲ. ನಮ್ಮ ಚುಪ್ಪಿ ಏನೇನು ತಿನ್ಕೊಂಬಂದ್ರಿ ಅಂತ ಎಲ್ಲ ಕೇಳ್ತಾ ಇದ್ದಾನೆ ಹೋಟ್ಲಲ್ಲಿ. ಅವನು ನಮ್ಗಿಂತ ಇಷ್ಟಪಡ್ತಾನೆ ಊಟನ. ಬಟ್ ನಾವು ಹೇಗೆ ಅಂದರೆ ಆ ಟೈಮ್ ಆಗಿದ್ದಾಗ, ಊಟ ಟೈಮು ಅದು ಇದು ಆಗಿದ್ದಾಗ ಮಾತ್ರ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲೇ ನಿಲ್ಲಿಸಿ ಊಟ ಮಾಡ್ಕೊತೀವಿ. ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತೇನಿಲ್ಲ. ಬಟ್ ನಮ್ಮ ಅಕ್ಕ ಬಾವ ಮಕ್ಕಳು ಆ ಥರ ಎಲ್ಲ ಎಷ್ಟೇ ಹೊಟ್ಟೆ ಎಸಿದ್ರೂ ಅವರಿಗೆ ಇಷ್ಟ ಆಗಿರೋ ಫುಡ್ಡೇ ಬೇಕು, ಇಷ್ಟ ಆಗಿರೋ ಹೋಟ್ಲೇ ಬೇಕು. ಅವ್ರುಗಳನ್ನ ಊಟದಲ್ಲಿ ಮಿಸ್ಸೋಕ್ಕಾಗೋದೇ ಇಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.